ಕಷ್ಟ ಪಡ್ಲಾರ್ದ ಏನೂ ಸಿಗುದಿಲ್ಲ ಅನ್ನೋದಕ್ಕೆ ಅವರು ಒಂದು ದೊಡ್ಡ ಎಕ್ಸಾಂಪಲ್. ಇವತ್ತಿಗೆ 16 ದಿವಸ ಐತಿ ನಮ್ಮ ಬೆಂಗಳೂರು ಐಸಿನ್ ಕಾಂಪಿಟೇಷನ್ ಗೆ. ಬೆಳಗ್ಗೆ ಟ್ರೈನಿಂಗ್ ಮುಗಿಸ್ಕೊಂಡು ನನ್ನ ಕಾರ್ಡಿಯೋನು ಮುಗಿಸ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ವರ್ಕೌಟ್ ಒಳಗ ಆಮ್ಸ್ಟ್ರಿಂಗ್ಸ್ ಅಂಡ್ ಗ್ಲೂಟ್ಸ್ ಇತ್ತು. RDL 4 ಸೆಟ್, ಲೆಗ್ ಕರ್ಲ್ 3 ಸೆಟ್ಸ್, ಲಂಜಸ್ 3 ಸೆಟ್ಸ್, ಹಿಪ್ ಥ್ರಸ್ಟ್ 3 ಸೆಟ್ಸ್, ಕಾಫ್ ರೇಸ್ 3 ಸೆಟ್ ಮುಗಿಸ್ಕೊಂಡು ನಾನು ವರ್ಕೌಟ್ ಕಂಪ್ಲೀಟ್ ಮಾಡಿದೆ. ಇದು ನನ್ನ ಪ್ರೆಸೆಂಟ್ ಬಾಡಿ ಕಂಡೀಷನ್. ನಾನು 108 kg ಇದ್ದೆ, ಇವತ್ತು 73 kg ಬಂದೇನಿ. ಸ್ಟಿರಾಯ್ಡ್ಸ್ ಅಲ್ಲ, ನ್ಯಾಚುರಲಿ ಇಷ್ಟು ಬಾಡಿ ಅಚೀವ್ ಮಾಡೇನಿ. ಇನ್ನು ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ತೇನೆ ಈ ಬಾಡಿನ. ಮನಿಗ್ ಬಂದ್ ಫಸ್ಟ್ ಮೀಲ್ ತಗೊಂಡೆ, ಸೆಕೆಂಡ್ ಮೀಲ್ ಚಿಕನ್ ಇಟ್ಟಿದೆ, ಹೊತ್ತಿ ಎಲ್ಲ ಹೋಗ್ಬಿಟ್ಟಿತ್ತದ. ಹಿಂಗ ಹಾಕಿರ್ತೈತೆ ಒಂದೊಂದ್ಸಲ, ಏನು ಮಾಡಕ್ ಬರುದಿಲ್ಲ. ಮೊದ್ಲೇಕ ರೊಕ್ಕದ ಬಾಳ್ ಶಾರ್ಟೇಜ್ ಆಗೈತಿ. ಅದ್ರ ಸಂಬಂಧ ಏನ್ ಚಿಕನ್ ಇತ್ತ ಅದನ್ನ ತಿಂದ ಜಿಮ್ಮಿಗ್ ಬಂದ. ಜಿಮ್ ಒಳಗ ಬನಾನಾ ಮತ್ತ ಬ್ಲಾಕ್ ಕಾಫಿ ತಗೊಂಡೆ. ಥರ್ಡ್ ಮೀಲ್ ಮುಗಿಸಿ ಇನ್ನೇನ್ ಮನಿಗ್ ಹೋಗ್ಬೇಕ ಅನ್ನೋಷ್ಟ್ರಾಗ ಪ್ರಸಾದ್ ಬ್ರೋ ಅವ್ರು ಮೆಸೇಜ್ ಮಾಡಿದ್ರ ಇನ್ನೊಂದ್ ಜಿಮ್ ಒಳಗ ಅದೇನಂತ ಹೇಳಿ. ಸೊ ಅವ್ರನ್ನ ಮೀಟ್ ಮಾಡಿ ಬಾಡಿ ಕಂಡೀಷನ್ ತೋರಿಸಿದೆ, ಮತ್ತೆ ಸ್ವಲ್ಪ ಪೋಸಿಂಗ್ ಮಾಡಿದ್ವಿ ಇಬ್ರು ಸೇರಿ. ಕಷ್ಟ ಪಡ್ಲಾರ್ದ ಏನೂ ಸಿಗುದಿಲ್ಲ ಅನ್ನೋದಕ್ಕ ಅವರು ಒಂದ್ ದೊಡ್ಡ ಎಕ್ಸಾಂಪಲ್. ಅವರು ಬಾಳ್ ಕಷ್ಟ ಪಟ್ಟಾರ. ಸೊ ನಿಮ್ ಲೈಫ್ ಒಳಗು ಏನಾದ್ರು ಗೋಲ್ ಇದ್ರೆ ಅದ್ರ ಮೇಲೆ ವರ್ಕ್ ಮಾಡ್ರಿ, ಅಚೀವ್ ಮಾಡ್ರಿ. ಸಿಗ್ತೀನಿ ನಿಮ್ಗೆ ನಾಳೆ. ಟೇಕ್ ಕೇರ್, ಬೈ ಬೈ.